ಅಂತಾರೆ ಇದು ಲೌಕಿಕ ಪ್ರಕರಣ ಅಲ್ಲ. ಸುಮ್ಮನೆ ದೇಹ ಸ್ಮೆಲ್ ಬಂದ ಮೇಲೆ, ವಾಸನೆ ಬಂದ ಮೇಲೆ ಮನೆಯ ಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಿ ಹೇಳ್ತಾರೆ. ಯಾರ್ ಮಾಡ್ತಾರೆ ಈ ಕೆಲ್ಸನ? ಇಬ್ರು ಮಕ್ಕಳ ತಾಯಿನ ಕರ್ಕೊಂಡ್ ಬರ್ತಾರ ಯಾರಾದ್ರೂ? ಆತ ಹೇಳ್ತಾರೆ ಗಂಡ ಮನೆ ವಾರ್ಷಿಕೋತ್ಸವ ಇತ್ತಂತೆ, ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಕೊಲೆ ಮಾಡ್ತಾರೆ, ಸಾಯಿಸ್ತಾರೆ, ರಸ್ತೆಯಲ್ಲಿ ಎಡ ಹಾಕ್ತಾರೆ. ಗೃಹ ಸಚಿವರನ್ನು ಆಗ್ರಹಿಸ್ತಾ ಇದೀವಿ, ಕಾನೂನು ಸುವ್ಯವಸ್ಥೆ ಕಡೆ ಗಮನ ಕೊಡಿ. ಸರ್ ನಮಸ್ತೆ. ಪ್ರಸ್ತುತ ಘಟನೆ ಬಗ್ಗೆ ವಿವರಿಸಬಹುದಾ? ಇದು ಲವ್ ಜಿಹಾದ್ ಪ್ರಕರಣ ಅನ್ನೋದು ಯಾವ ರೀತಿ ಕೆಲವರು ಅಂತಾರೆ ಇದು ಲವ್ ಜಿಹಾದ್ ಪ್ರಕರಣ ಅಲ್ಲ, ಸುಮ್ನೆ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, 18 ವರ್ಷ ತುಂಬಿರಲ್ಲ ಅಂತ ಮಕ್ಕಳನ್ನು ಹಿಂದೂ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾರೆ, ಬಲವತ್ಕಾರ ಮಾಡ್ತಾರೆ. ಇದನ್ನ ವಿಶೇಷತೆ, ಮದುವೆ ಆಗಿ ಇಬ್ಬರು ಮಕ್ಕಳು ತಾಯಿನ ಮೋಸ ಮಾಡಿ ವಂಚಿಸಿ ಕರ್ಕೊಂಡ್ ಬಂದಿರುವಂತದ್ದು ಘಟನೆ. ಯಾರ್ ಮಾಡ್ತಾರೆ ಈ ಕೆಲ್ಸನ? ಯಾವ ಮನಸ್ಥಿತಿ ಅವ್ರು ಮಾಡ್ತಾರೆ? ಇಬ್ರು ಮಕ್ಕಳ ತಾಯಿನ ಕರ್ಕೊಂಡ್ ಬರ್ತಾರ ಯಾರಾದ್ರೂ? ಮದುವೆ ಆಗಿತ್ತು, ಒಳ್ಳೆ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಅವರು ಪಾಪ, ಆತ ಹೇಳ್ತಾನೆ ಗಂಡ ಮೊನ್ನೆ 13ನೇ ತಾರೀಕಿಗೆ ಅವ್ರಿಗೆ ಆನಿವರ್ಸರಿ, ವಿವಾಹ ವಾರ್ಷಿಕೋತ್ಸವ ಇತ್ತಂತೆ. ಆ ಹುಡುಗಿ ಫೋನ್ ಮಾಡಿ ಹೇಳಿದಾಳೆ, ನಾನ್ ತುಂಬಾ ತಪ್ಪು ಮಾಡಿದೆ, ನಿನ್ನ ಬಿಟ್ಟು ಬರಬಾರ್ದಾಗಿತ್ತು, ಬಿಟ್ಟು ಬರಕ್ಕೆ ಇವ್ರು ಏನೆಲ್ಲ ಮಸಾಲತ್ ಮಾಡ್ತಾರೆ ಅಂದ್ರೆ ಅಷ್ಟೆಲ್ಲಾ ವಂಚಿಸ್ತಾರೆ. ಬಂದ ಮೇಲೆ ಕೊಲೆ ಮಾಡ್ತಾರೆ, ಸಾಯಿಸ್ತಾರೆ, ರಸ್ತೆಯಲ್ಲಿ ಎಡ ಹಾಕ್ತಾರೆ. ಇದು ಮುಂಬೈಗೆ ಸೀಮಿತ ಅಲ್ಲ, ದೆಹಲಿಗೆ ಸೀಮಿತ ಅಲ್ಲ, ಬೆಂಗಳೂರಲ್ಲ, ಇಡೀ ಕರ್ನಾಟಕ ದೇಶಾದ್ಯಂತ ನಡೀತಾ ಇದೆ ಈ ಜಿಹಾದ್ ಪ್ರಕರಣಗಳು. 17ನೇ ತಾರೀಕು ಮನೆ ಒಳಗಡೆ ಹೋಗ್ತಾನೆ, ಸಾಯಿಸಿ ಬೀಗ ಹಾಕೊಂಡು ಹೋಗ್ತಾನೆ. ಕೊನೆಗೆ 21ನೇ ತಾರೀಕುವರೆಗೂ ಆ ದೇಹ ಸ್ಮೆಲ್ ಬಂದ ಮೇಲೆ, ವಾಸನೆ ಬಂದ ಮೇಲೆ ಮನೆಯ ಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಗಿ ಹೇಳ್ತಾರೆ. ಈ ರೀತಿ ಹಿಂಸಿಸಿ ಕೊಲೆ ಮಾಡುವಂತ ಮನಸ್ಥಿತಿ ಇದೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಸರ್? ಇನ್ನ ಖಂಡಿತವಾಗಿ ತುಂಬಾ ದುಃಖ ಆಗುತ್ತೆ. ಆ ಫೋಟೋ ಎಲ್ಲ ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ಇದನ್ನೆಲ್ಲ ಕೂಡಲೇ ನಿಲ್ಲಿಸಬೇಕು, ಆಗ್ರಹಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಖಂಡಿತ ಇಂತಹ ಆರೋಪಗಳಿಗೆ ಕಡಿವಾಣ ಆಗುತ್ತೆ ಅಂತ ನಂಬಿಕೆ ಇದೆ. ಗೃಹ ಸಚಿವರನ್ನು ಆಗ್ರಹಿಸ್ತಾ ಇದೀವಿ, ಬೇರೆ ಬೇರೆ ಜಪ ಬಿಟ್ಟು, ದಿನ ಪೂರ್ತಿ ಬೇರೆ ಜಪ ಬಿಟ್ಟು ಕಾನೂನು ಸುವ್ಯವಸ್ಥೆ ಕಡೆ ಗಮನ ಕೊಡಿ, ಈ ರಾಜ್ಯದ ಜನತೆಯನ್ನ ಕಾಪಾಡಿ ಅಂತ ಅವ್ರನ್ನ ಮನವಿ ಮಾಡ್ಕೊಳ್ತೀವಿ. ಲವ್ ಜಿಹಾದ್ಗೆ ಬಲಿ ಆಗ್ಬಾರ್ದು, ಬೇಡ ನಮ್ಗೆ ಈ ರೀತಿ ಯಾವತ್ತಿದ್ರು ನಾವು ಅವರು ಇವತ್ತು ಚೆನ್ನಾಗ್ ನೋಡ್ಕೊಳ್ತಾರೆ, ಮುಂದಿನ ದಿನಗಳಲ್ಲಿ ನಮ್ಮನ್ನ ಇದೇ ರೀತಿ ಹಿಂಸಿಸ್ತಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ದಲೇ ಲವ್ ಜಿಹಾದ್ಗೆ ಬಲಿ ಆಗ್ತಿದಾರೆ ಇವಾಗಿನ ಹೆಣ್ಮಕ್ಳು. ತುಂಬಾ ಚೆನ್ನಾಗಿ ಹೇಳಿದೆ ನೀವು. ಸೋಷಿಯಲ್ ಮೀಡಿಯಾ ಎಲ್ಲ ಇದ್ರಲ್ಲೂ ಗೊತ್ತಾಗ್ತಾ ಇದೆ, ಎಲ್ಲ ಅವೇರ್ನೆಸ್ ಮಾಡ್ತಾ ಇದೆ. ಹಿಂದೂ ಸಂಘಟನೆಗಳು ಪ್ರತಿನಿತ್ಯ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೆ, ಆದ್ರೂನು ವಂಚಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಮಾತು ಆ ರೀತಿ ಮಾತುಗಳನ್ನ ಹೇಳಿ ಹಿಂದೂ ಯುವತಿಯರನ್ನ ಮೋಸ ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ ತರಬೇತಿ ತಗೊಂಡಿದಾರ ಅನ್ನುವಂತ ಅನುಮಾನನೂ ಕಾಡ್ತಾ ಇದೆ ನಮ್ಗೆ. ಯಾವ ರೀತಿ ತರಬೇತಿಗಳೇನಾದ್ರು ಇದಕ್ಕೆ ಅಂತ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ, ಹಿಂದೂ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿದಾರ ಅನ್ನೋ ಅನುಮಾನನೂ ಕಾಡ್ತಾ ಇದೆ.